ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಮೇಲೆ. ಕ್ವಶನ್ ಏನ್ ಹೇಳ್ತಾ ಇದೆ, ಎ ವೋಲ್ಟೇಜ್ V is equal to 100 sin 314t is applied to a circuit having resistance of 25 ohm and 80 microfarad capacitor in series. Find the peak value of the current, power factor, total power consumed in the circuit. ಸೊ ಇವಾಗ ಅಷ್ಟೂ ಕೂಡ ಏನು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಗಿವನ್ ಅನ್ನ ಬರ್ಕೊಳ್ಳೋಣ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಎಸ್. ಸೊ ಸೊಲ್ಯೂಷನ್ ಮೊದಲಿಗೆ ಗಿವನ್ ಏನು ಕೊಟ್ಟಿರೋದು ಅವರು, ಎ ವೋಲ್ಟೇಜ್ V is equal to 100 sin 314t. Next is applied to a circuit having resistance of 25 ohm and capacitance ಎಷ್ಟು ಕೊಟ್ಟಿರೋದು 80 microfarad. ಸೊ ಯಾವ ರೀತಿ ಬರೀಬಹುದು, 80 into 10 power minus 6 ಗೊತ್ತಾಯ್ತಾ? 8 ಅಲ್ಲ, ಇದು 80 into 10 power minus 6 ಅಂತ ಬರೀಬಹುದು. ಕೆಪಾಸಿಟರ್ ಇನ್ ಸೀರೀಸ್. ಸೊ ಫೈಂಡ್ ದ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತಂದ್ರೆ IM ವ್ಯಾಲ್ಯೂ. ನೆಕ್ಸ್ಟ್ ಟೋಟಲ್ ಪವರ್, ನೆಕ್ಸ್ಟ್ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಅಂತಂದ್ರೆ cos 5 ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೋಟಲ್ ಪವರ್ ಕನ್ಸ್ಯೂಮ್ P ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಷ್ಟನ್ನು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ನಮಗೆ ಕೊಟ್ಟಿರುವಂತಹ ರಿಸೋರ್ಸಸ್ಗಳು ಅಂತಂದ್ರೆ ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನ ಇಟ್ಕೊಂಡು ಯಾವ ರೀತಿ ಪ್ರೊಸೀಡ್ ಆಗ್ತಾ ಹೋಗ್ಬೇಕು ಅದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ V is equal to 100 sin 314t ಅಂತ ಕೊಟ್ಟಿದ್ದಾರೆ ವೋಲ್ಟೇಜ್ ಅನ್ನ. ಸೊ ಅದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಜೊತೆ ಫಸ್ಟ್ ಕಂಪೇರ್ ಮಾಡ್ತಾ ಹೋಗೋಣ. ನಮಗೆ ಕೊಟ್ಟಿರೋದೇನು, V is equal to 100 sin 314t ಅನ್ನ ಅವರು ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಏನು, V is equal to Vm sin omega t. ಗೊತ್ತಾಯ್ತಾ? ಸೊ ಏನು, ಇಲ್ಲಿ Vm ಇರುವಂತ ಜಾಗದಲ್ಲಿ 100 ಇದೆ, ಒಮೆಗಾ ಇರುವಂತ ಜಾಗದಲ್ಲಿ 314 ಇದೆ. ಗೊತ್ತಾಯ್ತಾ ನಿಮ್ಗೆ? ಎಸ್. ಎರಡನ್ನು ಕೂಡ ನಾವು ಕಂಪೇರ್ ಮಾಡ್ಬೇಕು. ಮೊದಲಿಗೆ ಏನಾದ್ರೂ ಕೊಟ್ಟಿದ್ರೆ ಈಕ್ವೇಶನ್ ಅನ್ನ, ಸೊ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ಈಕ್ವೇಶನ್ಸ್ ಜೊತೆ ಕಂಪೇರ್ ಮಾಡ್ಬೇಕು. ಈಗ ನಮಗೆ Vm ವ್ಯಾಲ್ಯೂ ಗೊತ್ತಾಗ್ತಾ ಇದೆ, ದಟ್ ಈಸ್ 100. ಸೊ Vm ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 100. ಈಗ VRMS ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದಾ? ಎಸ್. ಸೊ VRMS ವಿಲ್ ಬಿ ಈಕ್ವಲ್ ಟು Vm ವೋಲ್ ಡಿವೈಡೆಡ್ ಬೈ √2. ಸೊ Vm ವ್ಯಾಲ್ಯೂ ಏನಿದೆ 100 ವೋಲ್ ಡಿವೈಡೆಡ್ ಬೈ √2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 100 ವೋಲ್ ಡಿವೈಡೆಡ್ ಬೈ √2 ವ್ಯಾಲ್ಯೂ 70.71 ವೋಲ್ಟ್ಸ್. ಈಗ ನನಗೆ ಅವ್ರು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿರೋದು IM ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಸೊ IMದು ಫಾರ್ಮುಲಾ ಏನು, I is equal to V by Z ಫಾರ್ಮುಲಾ. ವೋಲ್ಟೇಜ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 100 ಇದೆಯಲ್ಲ, ಅದೇ ನಮಗೆ ವೋಲ್ಟೇಜ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ನನಗೆ Z ವ್ಯಾಲ್ಯೂ ಗೊತ್ತಿಲ್ಲ. ಫಸ್ಟ್ Z ವ್ಯಾಲ್ಯೂ ಬೇಕು ಅಂತಂದ್ರೆ Z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು √R² ಪ್ಲಸ್ ಕೆಪಾಸಿಟೆನ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಏನಾಗಿರುತ್ತೆ, XC². ಗೊತ್ತಾಯ್ತಾ? Z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು R² ಪ್ಲಸ್ XC². ಸೊ Z ವಿಲ್ ಬಿ ಈಕ್ವಲ್ ಟು √R². Z will be equal to √R² ಪ್ಲಸ್ XC² ಅನ್ನ ಯೂಸ್ ಮಾಡ್ಕೊಂಡು ಇಂಪಿಡೆನ್ಸ್ Z ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಜಾಗಕ್ಕೆ ಪ್ಲೇಸ್ ಮಾಡ್ಬೋದು. ಆದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನೋ ಕೊಟ್ಟಿದ್ದಾರೆ 25 ಓಮ್ ಅಂತ, XC ವ್ಯಾಲ್ಯೂನ ಕೊಟ್ಟಿಲ್ಲ. ಸೊ XC ವ್ಯಾಲ್ಯೂ ಬೇಕು ಅಂದ್ರೆ XC ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2πfc. ಗೊತ್ತಾಯ್ತಾ? 2πfc ಏನೋ XC ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2πfc. ಇಲ್ಲಿ ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, 2π ವ್ಯಾಲ್ಯೂ ಸಿಗುತ್ತೆ. ಆದ್ರೆ F ಫ್ರೀಕ್ವೆನ್ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಫ್ರೀಕ್ವೆನ್ಸಿ ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡೋಣ. F ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್ ನೋಡಿ. ಇಲ್ಲಿ F ವಿಲ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ನಮಗೆ ಕೇಳಿರುವಂತದ್ದು. ಇಲ್ಲಿ ಒಮೆಗಾ ವ್ಯಾಲ್ಯೂ ಗೊತ್ತಿದೆ, ಒಮೆಗಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 314 ಅಂತ, ಸರಿನಾ? ಸೊ ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಇದು ನೆನಪಿರ್ಬೇಕು ನಿಮ್ಗೆ, ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಸೊ ಇದಷ್ಟು ಕೂಡ ಸೇರಿಸಿ 314 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡ್ಬೋದು, ನಾನು ಈ ಒಮೆಗಾ ಜಾಗಕ್ಕೆ 314 ಅನ್ನ ಬರಿತೀನಿ, ವಿಚ್ ವಿಲ್ ಬಿ ಈಕ್ವಲ್ ಟು F ಮಾತ್ರ ಬೇಕಲ್ವಾ. ಸೊ ಅದನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಈ ಕಡೆ ಕಳಿಸ್ತೀನಿ, ಅಂದ್ರೆ ಅವೆರಡು ಕೂಡ ಡಿನಾಮಿನೇಟರ್ ಬರ್ತವೆ 2π. ಸೊ F, ಸೊ ಫ್ರೀಕ್ವೆನ್ಸಿ F ವಿಲ್ ಬಿ ಈಕ್ವಲ್ ಟು 314 ವೋಲ್ ಡಿವೈಡೆಡ್ ಬೈ 2π. ಸೊ ಯಾವ ರೀತಿ ಹೊಡೆಯೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 2 ಅನ್ನ ಹೊಡಿಬೇಕು. ನೆಕ್ಸ್ಟ್ ಇಂಟು ಪೈ 3.14 ಅಥವಾ 22/7 ಅನ್ನ ಯೂಸ್ ಮಾಡಬಾರ್ದು, ಪೈ ಅಂತಾನೆ ಯೂಸ್ ಮಾಡ್ಬೇಕು. ಯಾವ ರೀತಿ,
ಶಿಫ್ಟ್ ಅನ್ನ ಒತ್ತಿ ಇಲ್ಲಿ ಕೆಳಗಡೆ EXP ಅಂತ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗೆ ಪೈ ಅಂತ ಬರ್ದಿರುತ್ತೆ. ಸೊ ಅದನ್ನ ಒತ್ತಿದ್ರೆ ಪೈ ಬರುತ್ತೆ. ಸೊ ಈಸ್ ಈಕ್ವಲ್ ಟು ನ ಹೊಡಿರಿ. ಯಾವ ರೀತಿ 2 ಅನ್ನ ಪ್ರೆಸ್ ಮಾಡಬೇಕು ಇಂಟು ಇಲ್ಲಿ ಶಿಫ್ಟ್ ಅನ್ನ ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ EXP ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಪೈ ಅಂತ ಕಾಣಿಸ್ತಾ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ಹೊಡೆದ್ರೆ ನಿಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಫ್ರೀಕ್ವೆನ್ಸಿ. ಸೊ 314 ವೋಲ್ಟ್ ಡಿವೈಡೆಡ್ ಬೈ 6.283 ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ತಾ ಹೋಗೋಣ. 314 ವೋಲ್ಟ್ ಡಿವೈಡೆಡ್ ಬೈ 6.283. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 49.976 ಅಂತ ಎಲ್ಲ ಬರುತ್ತೆ. ಸೊ ಫ್ರೀಕ್ವೆನ್ಸಿ ಈಕ್ವಲ್ ಟು 50 ಹರ್ಟ್ಸ್ ಅಂತ ತಗೊಂತ ಹೋಗೋಣ, ಸರಿನಾ. 49.976 ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 50. ಸೊ ಆದಷ್ಟು ನೀವು ಹೋಲ್ ನಂಬರ್ ತರ ತಗೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗ್ತಾ ಹೋಗುತ್ತೆ. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ಸಿಕ್ತು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ XC ವ್ಯಾಲ್ಯೂ ಸಿಗುತ್ತೆ. ಸೊ XC ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ, ಎಫ್ ವ್ಯಾಲ್ಯೂ ಇಸ್ 50 ಇಂಟು ಕೆಪಾಸಿಟೆನ್ಸ್ ವ್ಯಾಲ್ಯೂ ಎಷ್ಟನ್ನ ಕೊಟ್ಟಿದ್ದಾರೆ 80 ಇಂಟು 10 ಪವರ್ ಮೈನಸ್ 6, 80 ಇಂಟು 10 ಪವರ್ ಮೈನಸ್ 6. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಡಿನಾಮಿನೇಟರ್ ಅನ್ನ ಸಪರೇಟ್ ಆಗಿ ಹಾಕಿ 2 ಇಂಟು ಪೈ ಯಾವ ರೀತಿ ಬರ್ಸೋದು, ಶಿಫ್ಟು EXP ಹೊಡೆದ್ರೆ ಇಲ್ಲಿ ಕೆಳಗಡೆ ನಮಗೆ ಪೈ ಬರುತ್ತೆ, ಇಂಟು 50 ಇಂಟು 80 ಇಂಟು 10 ಪವರ್ ಮೈನಸ್ 6. ಸೊ ವ್ಯಾಲ್ಯೂ ಎಷ್ಟು ಬಂತು 0.0251. ಸೊ 1 ಡಿವೈಡೆಡ್ ಬೈ 0.0251. ಸೊ 1 ಡಿವೈಡೆಡ್ ಬೈ 0.0251 ವ್ಯಾಲ್ಯೂ ಎಷ್ಟು ಬರುತ್ತೆ 39.84. ಸೊ XC ವ್ಯಾಲ್ಯೂ, ಸೊ XC ವ್ಯಾಲ್ಯೂ ಏನಕ್ಕೆ ಈಕ್ವಲ್ಲು 39.84. ಈಗ ಈ XC ವ್ಯಾಲ್ಯೂನ ಇಟ್ಕೊಂಡು Z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಎಸ್, Z ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು. Z ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ R ಸ್ಕ್ವೇರ್. ಸೊ R ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 25 ಅಂತ ಕೊಟ್ಟಿದ್ದಾರೆ. ಸೊ 25 ಹೋಲ್ ಸ್ಕ್ವೇರ್ ಪ್ಲಸ್ XC ಹೋಲ್ ಸ್ಕ್ವೇರ್. ಸೊ XC ವ್ಯಾಲ್ಯೂ ಎಷ್ಟಿದೆ ನಮಗೆ 39.84 ಹೋಲ್ ಸ್ಕ್ವೇರ್. ಸೊ ಫಸ್ಟು ಈ ರೂಟ್ ಒಳಗಡೆ ಇರುವಂಥ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡೋಣ. 25 ಹೋಲ್ ಪವರ್ 2 ಇನ್ 25 ಹೋಲ್ ಪವರ್ 2 ಪ್ಲಸ್ 39.84 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 2212.2256. ಸೊ Z ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 2212.2256. ಸೊ ಅಷ್ಟನ್ನು ಕೂಡ ರೂಟ್ ಒಳಗಡೆ ಹಾಕೋಣ. ಸೊ ರೂಟ್ ಆಫ್ 2212.2256 ವ್ಯಾಲ್ಯೂ ಎಷ್ಟು ಬರುತ್ತೆ 47.07 ಅಂತ ಎಲ್ಲ ಬರುತ್ತೆ. ಸೊ 47.07 ಅಂತ ಎಲ್ಲ ಬರುತ್ತೆ, 47 ಸಾಕು, ಸರಿನಾ. ಸೊ Z ವ್ಯಾಲ್ಯೂ ಈಸ್ ಈಕ್ವಲ್ ಟು 47 ಆ ಥರ. ಸೊ ಈಗ ನನಗೆ Z ವ್ಯಾಲ್ಯೂ ಗೊತ್ತಾಗಿದೆ. ಈ ಒಂದು ಜಾಗಕ್ಕೆ ನಾನು ಪ್ಲೇಸ್ ಮಾಡ್ತಾ ಹೋದ್ರೆ ಕರೆಂಟ್ I ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ IM ವಿಲ್ ಬಿ ಈಕ್ವಲ್ ಟು, ಯಾಕೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತ ಅಂದ್ರೆ I ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು V ಮ್ಯಾಕ್ಸಿಮಮ್ ಹೋಲ್ ಡಿವೈಡೆಡ್ ಬೈ Z. ಸೊ V ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲೇ 100 ಅಂತ ನಮಗೆ ಗೊತ್ತಿದೆ, 100 ಹೋಲ್ ಡಿವೈಡೆಡ್ ಬೈ 47. ಸೊ 100 ಬೈ 47 ಎಷ್ಟಾಗುತ್ತೆ 100 ಡಿವೈಡೆಡ್ ಬೈ 47 ವ್ಯಾಲ್ಯೂ ಇಸ್ 2.127. 2.12 ಸಾಕು, 2.12 ಆಂಪಿಯರ್. ಸೊ ಪೀಕ್ ಕರೆಂಟ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ 2.12. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಪವರ್ ಫ್ಯಾಕ್ಟರ್ ಅನ್ನ ಎರಡು ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಸರಿನಾ. ಎರಡು ಮೆಥಡ್ ಅನ್ನು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇ ಮೆಥಡ್ ಏನು, ಕಾಸ್ ಫೈ. ಪವರ್ ಫ್ಯಾಕ್ಟರ್ ಅಂತ ಅಂದ್ರೇನು, ಕಾಸ್ ಫೈ ಅಂತ ಅರ್ಥ. ಸೊ ಕಾಸ್ ಫೈ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು R ಡಿವೈಡೆಡ್ ಬೈ Z, ಸರಿನಾ. R ಡಿವೈಡೆಡ್ ಬೈ Z. R ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ ಅವರು 25 ಅನ್ನ ಕೊಟ್ಟಿದ್ದಾರೆ. Z ವ್ಯಾಲ್ಯೂ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು 47. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ 25 ಹೋಲ್ ಡಿವೈಡೆಡ್ ಬೈ 47, 0.5319. 0.5319 ಬಂತು. ಈಗ ಇನ್ನೊಂದು ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಈ ಮೆಥಡ್ ಯೂಸ್ ಮಾಡ್ಬೋದು ಅಥವಾ ಇನ್ನೊಂದು ಮೆಥಡ್ ಯೂಸ್ ಮಾಡ್ಬೋದು. ಏನು, ಫಸ್ಟ್ 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲೆ ಅದನ್ನ ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 5 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, 5 ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ XC ಹೋಲ್ ಡಿವೈಡೆಡ್ ಬೈ R, ಸರಿನಾ. XC ಹೋಲ್ ಡಿವೈಡೆಡ್ ಬೈ R. ಯಾಕಂತಂದ್ರೆ ನಮಗೆ ಇಲ್ಲಿ ಕೆಪಾಸಿಟೆನ್ಸ್ ಮಾತ್ರ ಇರೋದು. ಕೆಪಾಸಿಟೆನ್ಸ್ ಇಲ್ದಲೆ ನಮಗೆ RLC ಸರ್ಕ್ಯೂಟ್ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ XL ಮೈನಸ್ XC ಹೋಲ್ ಡಿವೈಡೆಡ್ ಬೈ R. ಸೊ ಇಲ್ಲಿ XC ವ್ಯಾಲ್ಯೂ ಮಾತ್ರ ಗೊತ್ತಿರೋದು. ಸೊ XC ಬೈ R, XC ವ್ಯಾಲ್ಯೂ ಎಷ್ಟಿರೋದು ನಮಗೆ, XC ವ್ಯಾಲ್ಯೂ 39.84 ಹೋಲ್ ಡಿವೈಡೆಡ್ ಬೈ R. ರೆಸಿಸ್ಟೆನ್ಸ್ ಎಷ್ಟು 25, 1.5936. ಸೊ ಎಷ್ಟು ಬರುತ್ತೆ 5 ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ 1.5936.
ಸೊ ಟ್ಯಾನ್ ಇನ್ವರ್ಸ್ ಬರ್ಸೋದು ಸಿಂಪಲ್, ಶಿಫ್ಟ್ ಅನ್ನು ಒತ್ಬಿಟ್ಟು ಇಲ್ಲಿ ಟ್ಯಾನ್ ಬಟನ್ ಅನ್ನು ಒತ್ತಿರಿ ಅಷ್ಟೇ, ಟ್ಯಾನ್ ಇನ್ವರ್ಸ್ ಬರುತ್ತೆ. ಏನು, ಶಿಫ್ಟ್ ಅನ್ನು ಒತ್ತಿ ಟ್ಯಾನ್ ಬಟನ್ ಅನ್ನು ಒತ್ತಿದ್ರೆ ಟ್ಯಾನ್ ಇನ್ವರ್ಸ್ ಬರುತ್ತೆ 1.5936. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 5 ವ್ಯಾಲ್ಯೂ ಈಸ್ ಈಕ್ವಲ್ ಟು 57.891. ಸೊ ಈಗ ಇಲ್ಲಿ ಬರೀತಾ ಹೋಗ್ತೀನಿ, ಒಂದು ಸ್ವಲ್ಪ ಜಾಗ ಇಲ್ಲ, ಅಷ್ಟು ನೀವು ಸ್ಕ್ರೀನ್ ಶಾಟ್ ತಕೊಂಡಾಗ ಫುಲ್ ಆನ್ಸರ್ ಬರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಇವಾಗ 5 ವ್ಯಾಲ್ಯೂ ಗೊತ್ತಾಯ್ತಲ್ವಾ, ಅದನ್ನ ಇಲ್ಲಿ cos 5 ಜೊತೆ ಬರೀರಿ. cos 5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು cos ಆಫ್ 5 ವ್ಯಾಲ್ಯೂ ಎಷ್ಟು ಬಂದಿದೆ 57.891. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ, ಕಾಸ್ ಇಲ್ಲೇ ಇರುತ್ತೆ. ಸೊ ಕಾಸ್ ಅನ್ನು ಪ್ರೆಸ್ ಮಾಡಿ 57.891 ವ್ಯಾಲ್ಯೂ ಎಷ್ಟು ಬಂತು ನಮಗೆ, ವ್ಯಾಲ್ಯೂ 0.5315 ಅಂತ ಬರ್ತಾ ಇದೆ. ಇಲ್ಲಿ ನೋಡಿ 0.5319. ಸೊ ಡೆಸಿಮಲ್ ಅನ್ನ ತಗೊಳೋದ್ರಲ್ಲಿ ಒಂದು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಡೆಸಿಮಲ್ಸ್ ಅನ್ನ ತಗೊಂತ ಹೋದ್ವಿ, ಬಟ್ ಇಲ್ಲಿ ಏನ್ ಮಾಡಿದ್ವಿ 25 ಹೋಲ್ ಡಿವೈಡೆಡ್ ಬೈ 47 ರೌಂಡ್ ಅಪ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಅದಕ್ಕೋಸ್ಕರ ಏನಾಯ್ತು, ಒಂಚೂರು ಸ್ಲೈಟ್ ಡಿಫ್ರೆನ್ಸ್ ಇದೆ ಹೊರತು ನೋಡಿ 0.531 ಸಾಕು. ಈ 9 ಬರೀದೇ ಇದ್ರು ನಿಮಗೆ ಸೇಮ್ ವ್ಯಾಲ್ಯೂನೇ ಬರ್ತಾ ಇರೋದು, ಸರಿನಾ. ಐದರ್ ದಿಸ್ ಮೆಥಡ್ ಆರ್ ದಿಸ್ ಮೆಥಡ್, ಯಾವ್ದಾದ್ರು ಮೆಥಡ್ ಅನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಟೋಟಲ್ ಪವರ್ ಕನ್ಸ್ಯೂಮ್. ಸೊ ಪವರ್ ಕನ್ಸ್ಯೂಮ್ಡ್ ವೆರಿ ಈಸಿ, P is equal to I square R. ಸೊ I square ಅಂತಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ವ್ಯಾಲ್ಯೂ ಏನ್ ಬಂದಿದ್ದು ನಮಗೆ, ಮ್ಯಾಕ್ಸಿಮಮ್ ಕರೆಂಟ್ ವ್ಯಾಲ್ಯೂ ಈಸ್ 2.12 ಹೋಲ್ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್ ಎಷ್ಟಿರೋದು, ರೆಸಿಸ್ಟೆನ್ಸ್ 25 ಓಮ್ ಅಂತ ಕೊಟ್ಟಿದ್ದಾರೆ ಅವರೇ. ಸೊ 25 ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 2.12 ಹೋಲ್ ಪವರ್ 2 ಇಂಟು 25. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಪವರ್ 112.36 ವ್ಯಾಟ್, ಸರಿನಾ, 112.36 ವ್ಯಾಟ್. ಸೊ ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನೋಡಿ ಇಲ್ಲಿಂದ ಶುರು ಆಯ್ತು, ನೆಕ್ಸ್ಟ್ ಇಲ್ಲಿವರೆಗೂ ಮಾಡಿದೆ, ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಬರ್ದಿದ್ದೀನಿ. ಸೊ ಇದಷ್ಟನ್ನು ಕೂಡ ನೀಟಾಗಿ ಸ್ಕ್ರೀನ್ ಶಾಟ್ ತಕೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.